ರಕ್ತಚಂದನ ಮರ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುತ್ತೆ. ಇಂತಹ ಮರಗಳನ್ನ ಕೃಷಿಕರು ಕೂಡ ಬೆಳೆಯುವುದಕ್ಕೆ ಅವಕಾಶವಿದೆ. ಈ ಅರಣ್ಯ ಬೆಳೆಯನ್ನ ಕೃಷಿಕರು ಬೆಳೆದು ಇತರರು ಬೆಳೆಯುವಂತೆ ಮಾರ್ಗದರ್ಶನ ನೀಡುತ್ತಿದ್ದಾರೆ. ರಕ್ತಚಂದನ ಮರ ಬೆಳೆದು ಗೆದ್ದ ಬ್ರಹ್ಮಾವರದ ಕೃಷಿಕ. ರಕ್ತಚಂದನ ನೋಡಲು ಕೆಂಪು ಬಣ್ಣದಲ್ಲಿ ಕಂಡುಬರುವ ಮರ. ದೂರದಿಂದ ನೋಡಿದ್ರೆ ಉಳಿದ ಮರಗಳಂತೆ ಕಾಣುವ ಈ ಮರದ ತೊಗಟೆ ತೆಗೆದ್ರೆ ಕೆಂಬಣ್ಣ ಕಾಣುತ್ತದೆ. ಈ ಮರವನ್ನ ಆಯುರ್ವೇದ ಉದ್ದೇಶ ವಿವಿಧ ಪೀಠೋಪಕರಣ ತಯಾರಿಕೆಯಲ್ಲಿ ಬಳಸ್ತಾರೆ. ಹಾಗಾಗಿ ರಕ್ತಚಂದನಕ್ಕೆ ಭಾರಿ ಡಿಮ್ಯಾಂಡ್ ಇದೆ. ಆಂಧ್ರದ ಕೆಲವು ಭಾಗಗಳಲ್ಲಿ ಚಾಚಿಕೊಂಡಿದೆ. ಈ ಅರಣ್ಯ ಬೆಳೆಯನ್ನ ಬೆಳೆಯೋ ಸಾಹಸಕ್ಕೆ ಬ್ರಹ್ಮಾವರದ ಕೃಷಿಕ ಎಸ್.ಬಿ. ಶೆಟ್ಟಿ ಅವರು ಕೈ ಹಾಕಿ ಸಫಲತೆ ಕಂಡಿದ್ದಾರೆ. ರಕ್ತಚಂದನದ ಬೆಳೆ ಕುರಿತು ಮಾಹಿತಿ ಪಡೆದು ಕೃಷಿ ಆರಂಭಿಸಿದ್ರೆ 15 ರಿಂದ 20 ವರ್ಷಗಳಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸಬಹುದು. ಎಸ್.ಬಿ. ಶೆಟ್ಟಿ ಅವರು ರಕ್ತಚಂದನ ಸಸಿಗಳನ್ನ ತಮ್ಮ ರೂರಲ್ ಡೆವಲಪ್ಮೆಂಟ್ ಸಂಸ್ಥೆ ವತಿಯಿಂದ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ವಿತರಿಸುತ್ತಿದ್ದಾರೆ. ಕೊಟ್ಟಂತ ಮರಗಳು ಪ್ರತಿಫಲವಾಗಿ ಉತ್ತಮ ತಳಿಯನ್ನು ಕೂಡ ನಡೆಸಿದ್ದನ್ನು ನೋಡಿ ಕೂಡ ಬಂದಿದ್ದೇನೆ.